ತಹಶೀಲ್ದಾರ್ ಕೋರ್ಟ್ ಕೇಸ್ ತೆಗೆದುಕೊಂಡ್ರೆ ಅದರಲ್ಲಿ 90% 95% ಪ್ರೋಗ್ರೆಸ್ ಆಗಿದೆ. ಬಟ್ ಕೆಲವರು ಇಟ್ಕೊಂಡಿದ್ದಾರೆ, ದಯವಿಟ್ಟು ಅದನ್ನ ಇಟ್ಕೊಳ್ಬೇಡಿ. ಹಾಗೆ 1 to 5 ಕೂಡ ರಾಜ್ಯದಲ್ಲಿ ಬಹುತೇಕ ಕಡೆ ಪ್ರೋಗ್ರೆಸ್ ಇದೆ. ಸೊ ಅದು ಕೂಡ ಜನಗಳಲ್ಲಿ ಈ ಕೋರ್ಟ್ ಕೇಸಸ್ ಡಿಸ್ಪೋಸ್ ಆಗಿದ್ದಾಗ್ಲಿ 1 to 5 ಆಗಲಿ ಜನಗಳಲ್ಲಿ ಬಹಳ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾಗೇನೆ ಇದು ಅಷ್ಟೇ, ಸ್ಕ್ಯಾನಿಂಗ್ ಮಾಡ್ತಾ ಇರೋದ್ರ ಬಗ್ಗೆನೂ ನಿಮ್ಗೇನ್ ಫೀಡ್ಬ್ಯಾಕ್ ಇದೆಯೋ ಗೊತ್ತಿಲ್ಲ. ನನ್ಗಂತೂ ಯಾರು ಕೆಲವರು ಒಬ್ಬೊಬ್ರು ಅರ್ಥ ಮಾಡ್ಕೊಂಡಿರೋರು ಅದ್ರ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಇದೆ. ಯಾಕೆಂದ್ರೆ ನಾಳೆ ರೆಕಾರ್ಡ್ಸ್ ಅವೈಲಬಿಲಿಟಿ ಆಗುತ್ತೆ, ಫ್ರಾಡು ಫೋರ್ಜರಿ ಕಳೆದೋಗೋದು ಎಲ್ಲ ತಪ್ಪುತ್ತೆ ಅಂತ ಅದು ಕೂಡ ಜನಗಳಲ್ಲಿ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ. ಸೊ ಈ ರೀತಿಯಾಗಿ ಈಗ ಮತ್ತೆ ಆನ್ಲೈನ್ ಅಲ್ಲಿ ಮಾಡ್ತಾ ಇರೋದು ಕೂಡ ಸಾಕಷ್ಟು ಇದೆ. ಸೊ ನೆಕ್ಸ್ಟ್ ನಾವು ಇದನ್ನ ಈಗ ಇವತ್ತು ನಾನು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ, ಬಟ್ ಅವ್ರದ್ದು ಕೆಲವ್ರದ್ದು ಸಪ್ರೇಟ್ ಆಗಿ ನಾನು ಚರ್ಚೆ ಮಾಡ್ತೇನೆ. ಭೌತಿಕತೆ ಆಂದೋಲನ ಶುರು ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ನಾವಿನ್ನೂ ಶುರು ಮಾಡ್ಲಿಕ್ಕೆ ಆಗಿಲ್ಲ. ಅದೊಂದು 3-4 ಜಿಲ್ಲೆ ಸೆಲೆಕ್ಟ್ ಮಾಡಿ ಅವ್ರ ಜೊತೆಗೆ ನಾವು ಸಪ್ರೇಟ್ ನಾನು ಮಾತಾಡ್ತೇವೆ. ಸೊ ಓವರ್ ಆಲ್ ಸುಮಾರು ಪ್ರಗತಿ ಅಂತೂ ಇದೆ ನಮ್ಮ ಇಲಾಖೆಯಲ್ಲಿ. ಆದ್ರೆ ಏನಾಗಿದೆ, ಒಂದು ಅರ್ಧದಷ್ಟು ಅಧಿಕಾರಿಗಳು ಬಹಳ ಏನೋ ಕೆಲಸದ ಬಗ್ಗೆ ಶ್ರದ್ಧೆಯಿಂದ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 20% ಇದ್ದಾರೆ, ಅವರು ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಯಂ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋರು ಒಂದು 20% ಇದ್ದಾರೆ. ಒಟ್ಟಾರೆ ಒಂದು 50% ನಮ್ ಕೆಲಸ ಇದು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಆ ಒಂದು ಕಮಿಟ್ಮೆಂಟ್ ಕಾಣ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಇಡೀ ಇಲಾಖೆ ಮೇಲೆ ಅವ್ರದ್ದು ಎಲ್ಲೋ ಒಂದು ಕಡೆ ಅವರ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆಗಲಿ, ಆಸಕ್ತಿಯ ಕೊರತೆ ಅಥವಾ ನಿರಾಸಕ್ತಿ ಇದು ಇಲಾಖೆ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಆಗಬಾರ್ದು ಅಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಆಸಕ್ತಿ ತೆಗೆದುಕೊಂಡು ಮಾಡಿ. ಕೆಲವರು ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಇಲಾಖೆ ಮೇಲೆ ಒಂಥರ ಅಭಿಪ್ರಾಯ ಕೆಡಬಾರದು. ಹಾಗಾಗಿ ಸ್ವಲ್ಪ ಎಸ್ಪೆಷಲಿ ಸ್ಕ್ಯಾನಿಂಗು ಹೆಚ್ಚಾಗಿ ಗಮನ ಕೊಟ್ಟಿಲ್ಲ ಕೆಲವರು, ಅದ್ರ ಕಡೆಗೆ ಗಮನವನ್ನ ಕೊಡಬೇಕು. ಬಟ್ ಕೆಲವರಂತೂ ಬಹಳ ಚೆನ್ನಾಗಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಕೆಲಸನು 1 to 5 ಆಗಲಿ, ಕೇಸ್ ಡಿಸ್ಪೋಸಲ್ ಆಗಲಿ ಅಥವಾ ಬಗರ್ ಹುಕುಮ್ದಾಗ್ಲಿ ಸುಮಾರಷ್ಟು ಅಧಿಕಾರಿಗಳು ಆಸಕ್ತಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಅದೇ ಅಧಿಕಾರಿಗಳು ಬೇರೆಯವರಿಗೆ ಸ್ಫೂರ್ತಿ ಆಗಲಿ. ನೀವೆಲ್ಲರೂ ಸ್ವಲ್ಪ ಶ್ರಮ ಹಾಕಿದ್ರೆ ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ಬರುತ್ತೆ. ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೌರವ ಬರುತ್ತೆ. ಜನ ಕೂಡ ಈಗ ಸ್ವಲ್ಪ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂತ ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಉಳಿದವರು ಕೈ ಜೋಡಿಸಿದ್ರೆ ಖಂಡಿತವಾಗಿ ಜನಗಳ ಒಂದು ಶ್ರೇಯಸ್ಸು ನಿಮಗೂ ಸಿಗುತ್ತೆ, ನಮಗೂ ಸಿಗುತ್ತೆ, ಸರ್ಕಾರಕ್ಕೂ ಸಿಗುತ್ತೆ. ಆ ದಿಕ್ಕಿನಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು. ಎಲ್ಲಿ ಇದು ನಾನು ಹಿಂದೆ ಹೇಳಿದ ಹಾಗೆ ಧಾರವಾಡ, ಗದಗ, ಬಾಗಲಕೋಟೆ, ಬಿಜಾಪುರ ಈ ಕಡೆ ಭೌತಿಕತೆ ಆಂದೋಲನ ಆರಂಭ ಮಾಡೋದ್ರ ಕಡೆಗೆ ತಾವು ಹೆಚ್ಚಿನ ಗಮನವನ್ನ ಕೊಡಬೇಕು. ಅಲ್ಲಿ ಬೇರೆ ಯಾವುದು ಕೂಡ ಮಿಷನ್ ಮೋಡ್ ಅಲ್ಲಿ ಕೆಲಸ ಇಲ್ಲ ಆಗಿರೋದ್ರಿಂದ ಆ ಭಾಗದಲ್ಲಿ ಕೊಡಬೇಕು. ನೀವು ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ನಾನು DC-ಗಳ ಹತ್ರ ಮಾತಾಡಿ ಆಮೇಲೆ ನಿಮ್ಮ ಹತ್ರ ನಾನು ಮತ್ತೆ ಸಪ್ರೇಟ್ ಆಗಿ ಮಾತಾಡ್ತೇನೆ. ಅಟ್ಲೀಸ್ಟ್ ಕೆಲವು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಲ್ಲಿ ನಮ್ದು ಪ್ರಗತಿ ಅಂತೂ ಕಾಣ್ತಾ ಇದೆ. ಬಟ್ ಯಾರು ಸ್ವಲ್ಪ ಎಫರ್ಟ್ ಹಾಕಿಲ್ಲ, ಅವರು ಇನ್ನೊಂದು ಸ್ವಲ್ಪ ಗೇರಪ್ ಆಗಿದ್ರೆ ಆಗ್ತೀರಾ ಅನ್ನುವಂತ ಭರವಸೆ ನಿಮ್ಮ ಮೇಲೆ ಇಟ್ಕೊಂಡಿದ್ದೇನೆ. 1-2 ದಿನದಲ್ಲಿ ಯುಗಾದಿ ಹಬ್ಬ ಇದೆ, ಹಾಗೆ ಈದ್ ಹಬ್ಬನೂ ಕೂಡ ಇದೆ. ತಮ್ಗೆಲ್ಲ ಯುಗಾದಿ ಮತ್ತು ಈದ್ ಹೊಸ ವರ್ಷದ ಶುಭಾಶಯಗಳು, ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೇನೆ. ಸರ್ ನಮಸ್ಕಾರ ಸರ್.